Hello students, welcome back to my English grammar class. In the last period, we discussed about the topic degrees of comparison. Today, we will discuss about the language function. ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಪರೀಕ್ಷೆಯಲ್ಲಿ ಲ್ಯಾಂಗ್ವೇಜ್ ಫಂಕ್ಷನ್ ಅಂದಮೇಲೆ ಒಂದು ಪ್ರಶ್ನೆ ಇರುತ್ತೆ, ಒಂದು ಅಂಕದ್ದು ಒಂದು ಪ್ರಶ್ನೆ ಇರುತ್ತೆ. ಇನ್ ದ forthcoming examination, this topic is to be allotted for 1 mark question. ಹಾಗಾಗಿ ತುಂಬ ಈಸಿ ಇದೆ, ಆಮೇಲೆ ಇಂಟ್ರೆಸ್ಟಿಂಗು ಕೂಡ ಇದೆ. ಸೊ ಲೆಟ್ಸ್ ಲರ್ನ್ ಅಬೌಟ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಲ್ಯಾಂಗ್ವೇಜ್ ಫಂಕ್ಷನ್ ಅಂದರೆ ಏನು? We use the language for different purposes. We use the language for a particular purpose. For example, we use the language seeking permission, showing ability and inability. We use the language seeking information. ಈ ರೀತಿಯಾಗಿ ಭಾಷೆಯನ್ನು ಒಂದು ಉದ್ದೇಶಕ್ಕಾಗಿ ಬಳಸ್ತೀವಿ. For which we use the language is called language function. ಯಾವ ಉದ್ದೇಶಕ್ಕಾಗಿ ನಾವು ಭಾಷೆಯನ್ನು ಬಳಸುತ್ತೀವಿ, language we use for a particular purpose is called language function. ಲ್ಯಾಂಗ್ವೇಜ್ ಫಂಕ್ಷನ್ನಲ್ಲಿ ಬಹಳ ಕೆಲವೊಂದು ನಾವಿಲ್ಲಿ ತಿಳ್ಕೊಳ್ಬೋದು. ಸೀಕಿಂಗ್ ಪರ್ಮಿಷನ್, ಅನುಮತಿ ಪಡಿಬೇಕಾದ್ರೆ. ಶೋಯಿಂಗ್ ಎಬಿಲಿಟಿ, ಸಾಮರ್ಥ್ಯ ತೋರಿಸ್ಕೊಡ್ಬೇಕಾದ್ರೆ. ಶೋಯಿಂಗ್ ಇನ್ಎಬಿಲಿಟಿ, ಸಾಮರ್ಥ್ಯ ಇಲ್ಲ ಅಂತ ಹೇಳ್ಕೊಡ್ಬೇಕಾದ್ರೆ. ಸೀಕಿಂಗ್ ಇನ್ಫಾರ್ಮೇಷನ್, ಮಾಹಿತಿಯನ್ನು ಪಡ್ಕೊಳ್ಬೇಕಾದ್ರೆ. ಆಫರಿಂಗ್, ಏನಾದರೂ ಒಂದು ಪ್ರಸ್ತಾವನೆಯನ್ನ ಕೊಡಬೇಕಾದ್ರೆ. ವಾರ್ನಿಂಗ್, ಸೂಚನೆ ಕೊಡಬೇಕಾದ್ರೆ. ಸಜೆಸ್ಟಿಂಗ್, ಏನಾದರೂ ಒಂದು ಸಲಹೆಯ ರೂಪದಲ್ಲಿ ಮಾಹಿತಿಯನ್ನು ಕೊಡಬೇಕಾದ್ರೆ. ರಿಕ್ವೆಸ್ಟಿಂಗ್, ವಿನಂತಿ ಮಾಡಿಕೊಳ್ಬೇಕಾದ್ರೆ. ಅಪೋಲಗೈಸಿಂಗ್, ಕ್ಷಮೆ ಕೇಳಬೇಕಾದ್ರೆ. ಇನ್ವೈಟಿಂಗ್, ಆಮಂತ್ರಿಸಬೇಕಾದ್ರೆ. ಮೇಕಿಂಗ್ ಎನ್ಕ್ವೈರಿ, ಎನ್ಕ್ವೈರಿಯನ್ನ ಮಾಡಬೇಕಾದ್ರೆ. ಎಕ್ಸ್ಪ್ರೆಸಿಂಗ್ ವಿಶ್, ಶುಭ ಕೋರಬೇಕಾದ್ರೆ. ಕಮಾಂಡಿಂಗ್, ಒಂದು ಆದೇಶ ನೀಡಬೇಕಾದ್ರೆ. ಗಿವಿಂಗ್ ಒಪಿನಿಯನ್, ನಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾದ್ರೆ. ಅಡ್ವೈಸಿಂಗ್, ಏನಾದರೂ ಒಂದು ಒಳ್ಳೆ ಸಲಹೆಯನ್ನು ಕೊಡಬೇಕಾದ್ರೆ. ಕನ್ಸೋಲಿಂಗ್, ಸಾಂತ್ವನ ಹೇಳಬೇಕಾದ್ರೆ. ಆರ್ಡರಿಂಗ್, ಆದೇಶ ಮಾಡಬೇಕಾದ್ರೆ. we use a language. ಅಲ್ಲಿ ನಾವು ಭಾಷೆಯನ್ನು ಬಳಸ್ತೀವಿ. ಯಾವ ವಾಕ್ಯದಲ್ಲಿ ನಾವು ಆರ್ಡರ್ ಮಾಡಿದ್ವಿ ಆ ವಾಕ್ಯದಲ್ಲಿ ಬಳಸಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಆರ್ಡರಿಂಗ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸಿಟ್ ಡೌನ್, ಶಿಕ್ಷಕರು ನಿಮ್ಗೆ ಹೇಳ್ತಾರೆ ಸ್ಟ್ಯಾಂಡ್ ಅಪ್. ಇಲ್ಲಿ ಶಿಕ್ಷಕರು ಆರ್ಡರ್ ಮಾಡಿದ್ದಾರೆ ಅಂದರೆ ಸಿಟ್ ಡೌನ್ ಅನ್ನೋ ವಾಕ್ಯದೊಳಗೆ ಆರ್ಡರ್ ಇದೆ ಅಂತ. ಈಗ ನೀವು ಪಕ್ಕದೊಳಗೆ ಕುಂತಿದ್ದ ಹುಡುಗನ ಕಡೆಗೆ ಕೇಳಿದ್ರೆ ಪ್ಲೀಸ್ ಗಿವ್ ಮಿ ಯುವರ್ ಪೆನ್, ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿದ ಹಾಗೆ. ಹಾಗಾಗಿ ಆ ವಾಕ್ಯದಲ್ಲಿ ಬಳಸಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ರಿಕ್ವೆಸ್ಟಿಂಗ್. ಹೀಗೆ
ನಾವು ಯಾವ ಉದ್ದೇಶಕ್ಕಾಗಿ ಭಾಷೆಯನ್ನು ಬಳಸ್ತೀವಿ ಆ ಉದ್ದೇಶಕ್ಕೆ ಏನಂತ ಕರಿತೀವಿ? ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ಕರಿತೀವಿ. ಕೆಲವೊಂದು ಉದಾಹರಣೆಗಳ ಮೂಲಕ ನಾನು ಇದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಇಲ್ಲಿ ಕೆಲವು ಸ್ಪೀಕ್ ಇಂಗ್ಲಿಷ್ ಮಾತಾಡ್ತೀಯ ನೀನು ಅಂದ್ರೆ ಅವನಿಗೆ ಇಂಗ್ಲಿಷ್ ಬರುತ್ತೇನೋ ಇಲ್ವೋ ಅನ್ನೋ ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ. ಇನ್ನು ಮಾಹಿತಿಯನ್ನು ಪಡ್ಕೊಳ್ಬೇಕಾಗಿದೆ ಅಂದ್ರೆ ಈ ವಾಕ್ಯದ ಒಂದು ಉದ್ದೇಶ ಇರೋದ್ರಿಂದ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಾಗುತ್ತೆ? ಸೀಕಿಂಗ್ ಪರ್ಮಿಷನ್ ಆಗೋದಿಲ್ಲ, ಶೋಯಿಂಗ್ ಎಬಿಲಿಟಿ ಇನ್ಎಬಿಲಿಟಿ ಆಗೋದಿಲ್ಲ. ಸೀಕಿಂಗ್ ಇನ್ಫಾರ್ಮೇಶನ್ ಮಾಹಿತಿಯನ್ನ ಪಡ್ಕೊಳ್ಳೋದಿದೆ. ಇಂಗ್ಲಿಷ್ ಬರುತ್ತೇನಾ ಅನ್ನೋ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿದೆ. ಹಾಗಾಗಿ ಇಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ಸೀಕಿಂಗ್ ಇನ್ಫಾರ್ಮೇಶನ್. ಇನ್ನು ಎರಡನೇ ಉದಾಹರಣೆಯಲ್ಲಿ ಐ ಕ್ಯಾನ್ ರನ್ 100 meters in 10 seconds. ನಾನು 10 ಸೆಕೆಂಡ್ ನಲ್ಲಿ 100 ಮೀಟರ್ ಓಡಬಲ್ಲೆ. ಇದೇನು ತೋರಿಸ್ಕೊಡ್ತಾ ಇದೆ? ನನ್ನ ಎಬಿಲಿಟಿಯನ್ನ ತೋರಿಸ್ಕೊಡ್ತಾ ಇದ್ದೀನಿ, ನನ್ನಲ್ಲಿ ಈ ಸಾಮರ್ಥ್ಯ ಇದೆ ಅಂತ ಅದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದು ಇದ್ದಿರಬೇಕು? ಸೀಕಿಂಗ್ ಪರ್ಮಿಷನ್ ಇರ್ಲಿಕ್ಕಿಲ್ಲ. ಶೋಯಿಂಗ್ ಎಬಿಲಿಟಿ ಸಾಮರ್ಥ್ಯವನ್ನು ತೋರಿಸ್ಕೊಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಬಳಸಿರ್ತಕ್ಕಂಥದ್ದು ಶೋಯಿಂಗ್ ಎಬಿಲಿಟಿ. ಈಗ ಇದೇ ವಾಕ್ಯ ಈ ರೀತಿ ಹೇಳಿದ್ರೆ ಐ ಕಾಂಟ್ ರನ್ 100 meters in 10 seconds ಅಂದ್ರೆ ಆ ಎಬಿಲಿಟಿ ನನ್ನ ಕಡೆಗೆ ಇಲ್ಲ ಅಂತ ಅಂದ್ರೆ ಅರ್ಥ. ಅಲ್ಲಿ ಕಾಂಟ್ ಅಂತ ಬಳಸಿದ್ರೆ ಶೋಯಿಂಗ್ ಇನ್ಎಬಿಲಿಟಿ ಆಗುತ್ತೆ. ಐ ಕ್ಯಾನ್ ರನ್ ಅಂದ್ರೆ ಎಬಿಲಿಟಿ, ಐ ಕಾಂಟ್ ರನ್ ಅಂದ್ರೆ ಶೋಯಿಂಗ್ ಇನ್ಎಬಿಲಿಟಿ. ಮೂರನೇದರಲ್ಲಿ ಮೇ ಐ ಗೋ ಟು ಗ್ರೌಂಡ್. ಸರ್ ಅಲ್ಲಿ ಕೇಳಿದ್ರೆ ಸರ್ ನಾನು ಗ್ರೌಂಡಿಗೆ ಆಡಲಿಕ್ಕೆ ಹೋಗ್ಲಾ? ಇಲ್ಲಿ ಬಳಸಿರ್ತಕ್ಕಂತಹ ಉದ್ದೇಶ ಯಾವುದು? ಅನುಮತಿ ಪಡ್ಕೊಳ್ಬೇಕಾಗಿದೆ. ಗ್ರೌಂಡಿಗೆ ಹೋಗ್ತಕ್ಕಂಥ ಅನುಮತಿ ಪಡ್ಕೊಳ್ಬೇಕಾಗಿದೆ ಅಂದ್ರೆ ಸೀಕಿಂಗ್ ಪರ್ಮಿಷನ್. ಅಂದ್ರೆ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂಥದ್ದು ಅನುಮತಿ ಪಡ್ಕೊಳ್ಳೋ ಉದ್ದೇಶಕ್ಕಾಗಿ ಈ ವಾಕ್ಯ ಹೇಳಿದ್ದಿದೆ, ಸೀಕಿಂಗ್ ಪರ್ಮಿಷನ್. ನಾಲ್ಕನೇದು ಗುಡ್ ಮಾರ್ನಿಂಗ್, ಗುಡ್ ನೈಟ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಶುಭ ಕೋರಿಕೆ ಇದೆ ಅಲ್ವಾ? ಶುಭ ಕೋರಿಕೆ ಇದೆ ಅಂದ್ರೆ ಪರ್ಮಿಷನ್ ಅಲ್ಲ, ಎಬಿಲಿಟಿ ಅಲ್ಲ, ಇನ್ಫಾರ್ಮೇಶನ್ ಅಲ್ಲ, ಅಪೋಲೈಸಿಂಗ್ ಅಲ್ಲ, ಇನ್ವೈಟಿಂಗ್ ಅಲ್ಲ, ರಿಕ್ವೆಸ್ಟಿಂಗ್ ಇಲ್ಲ, ಸಜೆಸ್ಟಿಂಗ್ ಇಲ್ಲ, ವಾರ್ನಿಂಗ್ ಇಲ್ಲ, ಆಫರಿಂಗ್ ಇಲ್ಲ, ಮೇಕಿಂಗ್ ಇನ್ಕ್ವೈರಿ ಇಲ್ಲ, ಎಕ್ಸ್ಪ್ರೆಸಿಂಗ್ ವೇಸ್ ಅಂದ್ರೆ ಶುಭ ಕೋರ್ತಕ್ಕಂಥದ್ದು. ಅಂದ್ರೆ ಈ ವಾಕ್ಯದಲ್ಲಿ ನಾವೇನು ತೋರಿಸ್ಕೊಡ್ತಾ ಇದ್ದೀವಿ? ಎಕ್ಸ್ಪ್ರೆಸಿಂಗ್ ವೇಸ್. ಇದು ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ವಾಕ್ಯ. ಐದನೇದರಲ್ಲಿ ವೈ ಡೋಂಟ್ ಯು ಬಾರ್ ಒನ್ ಆಫ್ ಮೈನ್ ಅಲ್ಲ, ನನ್ನ ಕಡೆಯಿಂದನೂ ಯಾಕೆ ನೀವು ಪಡ್ಕೊಳ್ಳೋದಿಲ್ಲ ಅಂದ್ರೆ ಪಡ್ಕೊಳ್ಳೋ ಆಫರ್ ಮಾಡ್ತಾ ಇದ್ದೀವಿ ಅಂತ. ಆಫರ್ ಮಾಡ್ತಾ ಇದ್ದೀವಿ, ಪ್ರಸ್ತಾವನೆ ಇಡ್ತಾ ಇದ್ದೀವಿ, ಯಾಕಪ್ಪ ನನ್ನ ಕಡೆಯಿಂದ ತಗೊಳ್ಳೋದಿಲ್ಲ? ಇನ್ನು ಆಫರ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಾಗಿರಬೇಕು? ಆಫರಿಂಗ್. ಆರನೇದರಲ್ಲಿ ಮೈಂಡ್ ಯುವರ್ ಲ್ಯಾಂಗ್ವೇಜ್, ಮಾತಿನ ಮೇಲೆ ಹತೋಟಿ ಇರಲಿ. ಅಂದ್ರೆ ಇಲ್ಲಿ ಏನ್ ಮಾಡಿ ನಾವು ಇಬ್ರು ಮಾತಾಡ್ತಾ ಇದ್ದೀವಿ, ಅವ್ರು ನಮಗೆ ಏನೋ ಅಂದಿದ್ದಾನೆ ಕೆಟ್ಟ ಶಬ್ದ, ಅವಾಗ ನಾವೇನಂತೀವಿ ಅವನಿಗೆ? ಮೈಂಡ್ ಯುವರ್ ಲ್ಯಾಂಗ್ವೇಜ್, ನಿನ್ನ ಮಾತಿನ ಮೇಲೆ ಹತೋಟಿ ಇರಲಿ, ಇಲ್ಲ ಅಂದ್ರೆ ಸರಿ ಆಗೋದಿಲ್ಲ. ಅಂದ್ರೆ ಇದು ಏನ್ ಕೊಡ್ತಾ ಇದ್ದೀವಿ ನಾವು? ಸೂಚನೆ ಕೊಡ್ತಾ ಇದ್ದೀವಿ. ಅಂದ್ರೆ ಸೂಚನೆ ಕೊಡ್ತಾ ಇದ್ದೀವಿ ಅಂದ್ರೆ ಏನಿದೆ ಅಲ್ಲಿ? ಅವನಿಗೆ ವಾರ್ನ್ ಮಾಡ್ತಾ ಇದ್ದೀವಿ. ವಾರ್ನ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ವಾರ್ನಿಂಗ್. In the next, let's come to the seventh example.
ಸಾರಿ, ಐ ವಿಲ್ ರಿಮೆಂಬರ್ ಇಟ್. ಕ್ಷಮಿಸಿ, ನಾನು ಇನ್ನು ಮುಂದೆ ನೆನ್ಪಿಟ್ಕೊಳ್ತೀನಿ. ಅಂದ್ರೆ ಕ್ಷಮೆ ಕೇಳ್ತಾ ಇದ್ದೀವ? ಕ್ಷಮೆ ಕೇಳ್ತಾ ಇದ್ದೀವಿ ಅಂದ್ರೆ ಇಂಗ್ಲಿಷ್ ನೊಳಗೆ ಅಪೋಲೋಗೈಸಿಂಗ್. ಅಪೋಲೋಗೈಸಿಂಗ್ ಅಂದ್ರೆ ನಾವು ಕ್ಷಮೆಯನ್ನು ಕೇಳ್ತಾ ಇದ್ದೀವಿ. ಈ ವಾಕ್ಯದ ಮೂಲಕ ನಾವು ಒಬ್ಬರಿಗೆ ಕ್ಷಮೆ ಕೇಳ್ತಾ ಇದ್ದೀವಿ. ಹಾಗಾಗಿ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ಅಪೋಲೋಗೈಸಿಂಗ್. ಎಂಟನೇ ಉದಾಹರಣೆ, ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ? ದಯಮಾಡಿ ಸಹಾಯ ಮಾಡ್ತೀರಾ? ನಿಮ್ಮೆಲ್ಲರಿಗೂ ಗೊತ್ತಾಯ್ತು ಇದ್ರಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ? ಅವರಿಗೆ ವಿನಂತಿ ಮಾಡ್ತಾ ಇದ್ದೀವಿ, ದಯಮಾಡಿ ಸಹಾಯ ಮಾಡಿ. ವಿನಂತಿ ಮಾಡೋದಕ್ಕೆ ಈ ವಾಕ್ಯವನ್ನು ನಾವು ಬಳಸಿವಿ. ಅಂದ್ರೆ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಾಗಿರ್ಬೇಕು? ತಿಳ್ಕೊಂಡಿರ್ಬೇಕು ನೀವು. ರಿಕ್ವೆಸ್ಟಿಂಗ್. What are you doing here? ಏನ್ ಮಾಡ್ತಾ ಇದೀಯಪ್ಪ ಇಲ್ಲಿ? ಅಂದ್ರೆ ಎನ್ಕ್ವೈರಿ ಮಾಡ್ತಾ ಇದ್ದೀವಾ? ಏನ್ ಮಾಡ್ತಾ ಇದೀವ ಇಲ್ಲಿ? ಇಲ್ಲಿ ಆ ಕೆಲಸ ಮಾಡಬಾರ್ದು, ಅದನ್ನ ಇಲ್ಲಿ ಮಾಡ್ತಾ ಇದ್ದೀವ ಅಂದ್ರೆ ಏನ್ ಮಾಡ್ತಾ ಇದ್ದೀವಿ? What are you doing here? In this line, in this sentence, we are making enquiry. ಹಾಗಾಗಿ ಈ ಒಂದು ಸೆಂಟೆನ್ಸ್ ನಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಾಯ್ತು? ಎನ್ಕ್ವೈರಿಂಗ್. ನೋಡಿ, ಫಾರ್ಮಿಂಗ್, ಸೀಕಿಂಗ್ ಇನ್ಫಾರ್ಮೇಶನ್, ಇನ್ವೈಟಿಂಗ್, ಅಡ್ವೈಸಿಂಗ್, ಗಿವಿಂಗ್ ಒಪಿನಿಯನ್, ಕಮೆಂಟಿಂಗ್, ಎಕ್ಸ್ಪ್ರೆಸಿಂಗ್ ದಿಸ್, ಮೇಕಿಂಗ್ ಎನ್ಕ್ವೈರಿ. ಹತ್ತನೇ ಉದಾಹರಣೆ, ಇಟ್ ಈಸ್ ಬೆಟರ್ ಟು ಹಾಸ್ಪಿಟಲೈಸ್. ಅಲ್ಲಪ್ಪ, ಮನೆಯಲ್ಲಿ ಇಟ್ಕೊಳ್ಳೋದು ಚೆನ್ನಾಗಿಲ್ಲ, ದವಾಖಾನೆಯಲ್ಲಿ ಸೇರಿಸೋದು ಉತ್ತಮ. ಅಂದ್ರೆ ಏನ್ ಮಾಡ್ತಾ ಇದ್ದೀವಿ? ಸಜೆಸ್ಟ್ ಮಾಡ್ತಾ ಇದ್ದೀವಿ. ಅವರಿಗೆ ದವಾಖಾನೆಗೆ ಹೋಗೋದಕ್ಕೆ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಒಂದು ಸೆಂಟೆನ್ಸ್ ಅನ್ನ ನಾವು ಸಜೆಸ್ಟ್ ಮಾಡೋ ಉದ್ದೇಶಕ್ಕಾಗಿ ಬಳಸಿವಿ. ಅಂದ್ರೆ ಇಲ್ಲಿ ಬಳಸಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದು ನೋಡಿ? ಕನ್ಸೋಲಿಂಗ್ ಇಲ್ಲ, ಆರ್ಡರಿಂಗ್ ಇಲ್ಲ, ಆಫರಿಂಗ್ ಇಲ್ಲ, ವಾರ್ನಿಂಗ್, ಸಜೆಸ್ಟಿಂಗ್. ಅಂದ್ರೆ ಈ ವಾಕ್ಯ ನಾವು ಸಜೆಸ್ಟ್ ಮಾಡೋ ಉದ್ದೇಶದಿಂದ ಬಳಸಿದ್ವಿ. ಹಾಗಾಗಿ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಸಜೆಸ್ಟಿಂಗ್. ಸರಿ, 10 ಉದಾಹರಣೆಗಳ ಆದರೂ 11ನೇ ಉದಾಹರಣೆಯಿಂದ ನೀವು ಪ್ರಯತ್ನ ಮಾಡಬೇಕು. ಸರಿನಾ? ನೋಡಿ, 11ನೇ ಎಕ್ಸಾಂಪಲ್ ಏನಿದೆ? ಮೊದಲನ್ನು ಓದಬೇಕು, ಆಮೇಲೆ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಈ ವಾಕ್ಯ ನಾವು ಯಾವ ಉದ್ದೇಶಕ್ಕಾಗಿ ಬಳಸಿದ್ವಿ. ಯಾವ ಉದ್ದೇಶಕ್ಕಾಗಿ ನಾವು ಆ ವಾಕ್ಯ ಬಳಸಿರ್ತೀವೋ ಅದೇ ಲ್ಯಾಂಗ್ವೇಜ್ ಫಂಕ್ಷನ್ ಅಂತ ನಾವು ತಿಳ್ಕೊಳ್ತೀವಿ. ಹಾಗಾಗಿ let us come to the 11th example. Can you run fast? ವೇಗವಾಗಿ ಓಡ್ಬಲ್ಲೆ ಆಗಿನ ಅಂದ್ರೆ ಅವನಿಂದ ನಾವು ಆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೀವಿ. We are seeking information through this sentence. ಅಂದ್ರೆ ನಾವು ಇನ್ಫಾರ್ಮೇಶನ್ ಪಡ್ಕೊಳ್ತಾ ಇದ್ದೀವಿ ಅಂದ್ರೆ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಾಯ್ತು? ಸೀಕಿಂಗ್ ಇನ್ಫಾರ್ಮೇಶನ್. 12ನೇ ಉದಾಹರಣೆಯಲ್ಲಿ ಐ ಕ್ಯಾನ್ ಸ್ಪೀಕ್ ಇಂಗ್ಲಿಷ್. ನಾನು ಇಂಗ್ಲಿಷ್ನಲ್ಲಿ ಮಾತಾಡಬಲ್ಲೆ. ನಾನು ಸಾಮರ್ಥ್ಯವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಂಗ್ಲಿಷ್ ಮಾತಾಡೋ ಸಾಮರ್ಥ್ಯ ನನ್ನ ಕಡೆ ಇದೆ. ಸಾಮರ್ಥ್ಯ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಎಬಿಲಿಟಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಎಬಿಲಿಟಿ ತೋರಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ಶೋಯಿಂಗ್ ಎಬಿಲಿಟಿ. ಇದೇ ಒಂದು ವೇಳೆ ನಾವು ಈ ರೀತಿಯಾಗಿ ಹೇಳಿದ್ರೆ ಐ ಕಾಂಟ್ ಸ್ಪೀಕ್ ಇಂಗ್ಲಿಷ್ ಅಂದ್ರೆ ನಮ್ಮಲ್ಲಿ ಆ ಎಬಿಲಿಟಿ ಇಲ್ಲ. ಎಬಿಲಿಟಿ ಇಲ್ಲ ಅಂತ ತೋರಿಸ್ಕೊಡ್ತಾ ಇದ್ದೀವಿ ಅಂದ್ರೆ ಶೋಯಿಂಗ್ ಇನ್ ಎಬಿಲಿಟಿ. ಇಲ್ಲಿ ಮೇ ಐ ಸಿಟ್ ಹಿಯರ್? ನಾನೇ ಕೂರ್ಬೋದಾ ಅಂತೆ
ಅನುಮತಿಯನ್ನು ಕೇಳ್ತಾ ಇದ್ದೀನಿ. ಅಂದ್ರೆ ಈ ವಾಕ್ಯ ಮೇ ಐ ಸಿಟ್ ಹಿಯರ್ ಅನ್ನೋದು ಅನುಮತಿ ಕೇಳೋ ಉದ್ದೇಶದಿಂದ ಈ ಮಾತನ್ನ ಈ ಪ್ರಶ್ನೆಯನ್ನು ಕೇಳಿದ್ವಿ. ಹಾಗಾಗಿ ಯಾವ ಉದ್ದೇಶಕ್ಕಾಗಿ ನಾವು ಆ ಭಾಷೆಯನ್ನು ಬಳಸಿರ್ತೀವೋ ಆ ಉದ್ದೇಶನೇ ಏನಾಗಿರುತ್ತೆ, ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರುತ್ತೆ. ಅಂದ್ರೆ ಇಲ್ಲಿ ನಾವು ಪರ್ಮಿಷನ್ ಅನ್ನ ಕೇಳ್ತಾ ಇದ್ದೀವಿ ಅಂದ್ರೆ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವ್ದಾಯ್ತು, ಸೀಕಿಂಗ್ ಪರ್ಮಿಷನ್. ಸರಿ, ಹ್ಯಾಪಿ ಜರ್ನಿ, ಹ್ಯಾಪಿ ಜರ್ನಿ, ನಿಮ್ಮ ಪ್ರಯಾಣ ಸುಖಕರವಾಗಲಿ. ಏನ್ ಮಾಡ್ತಾ ಇದ್ದೀವಿ, ಶುಭ ಹಾರೈಕೆಯನ್ನ ಮಾಡ್ತಾ ಇದ್ದೀವಿ. ಶುಭ ಹಾರೈಕೆ ಮಾಡ್ತಾ ಇದ್ದೀವಿ ಅಂದ್ರೆ ವಿಶ್ ಮಾಡ್ತಾ ಇದ್ದೀವಿ. ಅಂದ್ರೆ ಈ ವಾಕ್ಯ ವಿಶ್ ಮಾಡೋ ಉದ್ದೇಶದಿಂದ ಬಳಸಿದ್ದಿದೆ. ಹಾಗಾಗಿ ಇಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು, ಎಕ್ಸ್ಪ್ರೆಸಿಂಗ್ ವಿಶ್. 15 ಬೈ ಒನ್ ಗೆಟ್ ಟು, ಒಂದು ಖರೀದಿ ಮಾಡಿದ್ರೆ ಅದನ್ನ ಎರಡನ್ನು ತಗೊಂಡು ಹೋಗು. ಅಂದ್ರೆ ಆಫರ್ ಕೊಡ್ತಾ ಇದ್ದೀವಿ ಅಂತ. ಅಂದ್ರೆ ಆಫರ್ ಕೊಡೋದಕ್ಕೆ ಈ ವಾಕ್ಯವನ್ನ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಈ ವಾಕ್ಯ ಯಾವ ಉದ್ದೇಶವನ್ನು ತೋರಿಸ್ಕೊಡ್ತಾ ಇದೆ, ಆಫರ್ ಅನ್ನು ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು, ಆಫರಿಂಗ್ ಆಗುತ್ತೆ. ಇಲ್ಲಿ 14 ಡೋಂಟ್ ಪ್ಲಕ್ ಫ್ಲವರ್ಸ್, ರೇ ಗಿಡದಿಂದ ಹೂಗಳನ್ನ ಕಡಿಬೇಡಿ, ಗಿಡದಿಂದ ಹೂಗಳನ್ನ ಹರಿಬೇಡಿ ಅಂತೆ ಹೇಳ್ತಕ್ಕಂಥವನು ವಾರ್ನಿಂಗ್ ಮಾಡ್ತಾ ಇದ್ದಾನೆ. ವಾರ್ನಿಂಗ್ ಮಾಡೋದಕ್ಕೆ, ವಾರ್ನಿಂಗ್ ಮಾಡೋ ಉದ್ದೇಶದಿಂದ ಈ ಒಂದು ಭಾಷೆಯ ಈ ಒಂದು ಸೆಂಟೆನ್ಸ್ ಅನ್ನು ಬಳಸಿದ್ದಿದೆ. ಅಂದ್ರೆ ಈ ಸೆಂಟೆನ್ಸ್ ನಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ ಅಂತ ತಿಳ್ಕೊಳ್ಬೇಕು, ವಾರ್ನಿಂಗ್ ಇದೆ ಅಂತ ನಾವು ತಿಳ್ಕೊಳ್ತೀವಿ. ಹಾಗಾಗಿ ಡೋಂಟ್ ಪ್ಲಕ್ ಫ್ಲವರ್ಸ್, ವಾರ್ನಿಂಗ್ ಕೊಡ್ತಾ ಇದ್ದೀವಿ, ಗಿಡದ ಮರದ್ದು ಹೂಗಳನ್ನ ಕಡಿಬೇಡಿ ಅಂತ. 17 ಸಾರಿ, ಕ್ಷಮಿಸಿ, ನೆಕ್ಸ್ಟ್ ಟೈಮ್ ಐ ಶುಡಂಟ್ ರಿಪೀಟ್ ಇಟ್, ಮುಂದಿನ ಸಲ ನಾನು ಇದನ್ನ ರಿಪೀಟ್ ಮಾಡೋದಿಲ್ಲ, ಈ ಸಲ ನನಗೆ ಕ್ಷಮೆ ಕೊಡಿ. ಅಂದ್ರೆ ಈ ವಾಕ್ಯ ನಾವು ಕ್ಷಮೆ ಕೇಳ್ತಕ್ಕಂತಹ ಉದ್ದೇಶದಿಂದ ಹೇಳಿದ್ದಿದೆ. ಹಾಗಾಗಿ ಆ ಉದ್ದೇಶನೇ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ. ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು, ಅಪೋಲೋಗೈಸಿಂಗ್, ಕ್ಷಮೆ ಕೇಳೋದು. 18 ಗಿವ್ ಮಿ ಎ ಲಾಸ್ಟ್ ಚಾನ್ಸ್ ಪ್ಲೀಸ್, ದಯಮಾಡಿ ನನಗೊಂದು ಕೊನೆಯ ಅವಕಾಶ ಕೊಡಿ, ವಿನಂತಿ ಮಾಡ್ಕೊಳ್ತಾ ಇದ್ದೀವಾ. ಅಂದ್ರೆ ಈ ವಾಕ್ಯದ ಮೂಲಕ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಈ ವಾಕ್ಯ ಯಾಕೆ ನಾವು ಹೇಳಿದ ಉದ್ದೇಶ ಏನು, ವಿನಂತಿ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಉದ್ದೇಶ ವಿನಂತಿ ಮಾಡ್ಕೊಳ್ಳೋದಕ್ಕಾಗಿ ಹೇಳಿದ್ದಿದೆ ಅಂದ್ರೆ ಅಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ರಿಕ್ವೆಸ್ಟಿಂಗ್. 19 ಆರ್ ಯು ಶೋರ್ ಅಬೌಟ್ ಇಟ್, ಇದ್ರ ಬಗ್ಗೆ ನಿನಗೆ ಖಾತ್ರಿ ಇದೆಯಾ, ಇದ್ರ ಬಗ್ಗೆ ನಿನಗೆ ಖಾತ್ರಿ ಇದೆಯಾ. ಅಂದ್ರೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಅಂದ್ರೆ ಇನ್ಕ್ವೈರಿ ಮಾಡ್ತಾ ಇದ್ದೀವಿ ಅಂತ. ಸರಿನಾ? ಹಾಗಾಗಿ ಈ ವಾಕ್ಯದಲ್ಲಿ ಈ ವಾಕ್ಯದ ಉದ್ದೇಶ ಏನಿದೆ, ಏನಾದರೂ ನಾವು ಇನ್ಕ್ವೈರಿ ಮಾಡ್ಕೊಂಡು ಮಾಡಬೇಕಾಗಿದೆ. ಹಾಗಾಗಿ ಇದು ಬಳಸಿದ್ದು ಇನ್ಕ್ವೈರಿಗಾಗಿ ಅಂತ ಇದ್ರೆ ಇಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಮೇಕಿಂಗ್ ಎನ್ಕ್ವೈರಿ. ಇನ್ನು ಕೊನೆಯ ಎಕ್ಸಾಂಪಲ್, ಯು ಮೇ ಕಾಂಟ್ಯಾಕ್ಟ್ ಅನ್ ಅಡ್ವೊಕೇಟ್. ಅಲ್ಲ, ನೀವು ವಕೀಲರಿಗೆ ಭೇಟಿ ಆಗೋದು ಒಳ್ಳೆಯದು, ಯಾಕೆ ನೀವು ವಕೀಲರಿಗೆ ಭೇಟಿ ಆಗಬಾರ್ದು. ಅಂದ್ರೆ ಈ ವಾಕ್ಯದಲ್ಲಿ ನಾವೇನ್ ಬಳಸ್ತೀವಿ, ಸಜೆಸ್ಟ್ ಮಾಡ್ತಾ ಇದ್ದೀವಿ. ಆ ಎದುರುಗಡೆ ಇರ್ತಕ್ಕಂತಹ ವ್ಯಕ್ತಿಗೆ ನೀವು ವಕೀಲರನ್ನ ಭೇಟಿಯಾಗಿ, ಯು ಮೇ ಕಾಂಟ್ಯಾಕ್ಟ್ ಅನ್ ಅಡ್ವೊಕೇಟ್. ಅಂದ್ರೆ ಇದು ಸಜೆಸ್ಟ್ ಮಾಡ್ತಾ ಇರೋ ಕಾರಣದಿಂದ ನಾವು ಈ ವಾಕ್ಯ ಬಳಸಿದ್ದಕ್ಕೆ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು, ಸಜೆಸ್ಟಿಂಗ್. ಈ ರೀತಿಯಾಗಿ 20 ಎಕ್ಸಾಂಪಲ್ಗಳ ಮೂಲಕ ನಾವು
ಲ್ಯಾಂಗ್ವೇಜ್ ಫಂಕ್ಷನ್ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರಿ. ಹಾಗಾಗಿ ನೀವು ಇನ್ನಷ್ಟು ಎಕ್ಸಾಂಪಲ್ಗಳನ್ನ ನೀವೇ ಪ್ರಾಕ್ಟೀಸ್ ಮಾಡಿದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ ತಿಳ್ಕೊಳ್ಳೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಸರಳವಾದ ಈ ಒಂದು ವ್ಯಾಕರಣದ ಭಾಗ 1 ಅಂಕಕ್ಕಾಗಿದೆ. ಅದಕ್ಕೆ ಈ 1 ಅಂಕ ನಾವು ಯಾವ ಸ್ಥಿತಿಯೊಳಗೂ ಕೂಡ ತಪ್ಪಿಸ್ಕೊಳ್ಬಾರ್ದು. ಅಂದ್ರೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಪರ್ಫೆಕ್ಟ್ ಆಗ್ತೀರಿ. ಪರ್ಫೆಕ್ಟ್ ಆದ್ರೆ ಪರೀಕ್ಷೆಗೆ ಅಂಕನೂ ಬೀಳುತ್ತೆ, ಭಾಷೆನೂ ಕೂಡ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಗ್ರಾಮರ್ ಟಾಪಿಕ್ ಕಡೆಗೆ ತಾವು ಲಕ್ಷ್ಯ ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ಪಿರಿಯಡ್ ಅನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಥ್ಯಾಂಕ್ಸ್. ಇನ್ನಷ್ಟು ಎಕ್ಸಾಂಪಲ್ ತಗೊಳ್ಳೋಣ. ಅಷ್ಟೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಆಯಿತು. ಓಕೆ, ಇನ್ನೂ ಒಂದು 10 ಎಕ್ಸಾಂಪಲ್ ತಗೊಳ್ಳೋಣ. 20 ಆಗಲೇ ಇನ್ನೂ ಒಂದು 10 ಎಕ್ಸಾಂಪಲ್ಗಳನ್ನ ತಗೊಳ್ಳೋಣ. ಐ ಕ್ಯಾನ್ ಪ್ಲೇ ಚೆಸ್ ನಾನು ಆಡಬಲ್ಲೆ. ಕಲ್ಪನೆ ಮಾಡಿ, ಇದರಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅನ್ನು ಬಳಸಲಾಗಿದೆ? ಹೌದಲ್ವಾ? ಶೋವಿಂಗ್ ಎಬಿಲಿಟಿ ಅಥವಾ ಸೀಕಿಂಗ್ ಇನ್ಫಾರ್ಮೇಶನ್. ಶೋಯಿಂಗ್ ಎಬಿಲಿಟಿ. ಐ ಕಾಂಟ್ ರೈಟ್ ನೀಟ್ಲಿ. ನನಗೆ ಚೆನ್ನಾಗಿ ಬರೀಲಿಕ್ಕೆ ಬರಲ್ಲ, ಸರಿಯಾಗಿ ಬರೀಲಿಕ್ಕೆ ಬರಲ್ಲ. ಇಲ್ಲಿ ಶೋಯಿಂಗ್ ಎಬಿಲಿಟಿ ಅಲ್ಲ, ಶೋಯಿಂಗ್ ಮಾಡ್ಲಿಕ್ಕಾಗಲ್ಲ, ಮಾಡ್ಲಿಕ್ಕೆ ಬರಲ್ಲ, ಮಾಡೋದು ನನ್ನಿಂದ ಆಗಲ್ಲ. ಇಲ್ಲಿ ಅಸಮರ್ಥತೆಯನ್ನು ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಈ ಒಂದು ವಾಕ್ಯ ಬಳಸಿದ್ದು ಯಾವ ಉದ್ದೇಶಕ್ಕಾಗಿ? ಶೋಯಿಂಗ್ ಇನ್ಎಬಿಲಿಟಿ. ಐ ವಿಲ್ ಪ್ರೊವೈಡ್ ಆಲ್ ಫೆಸಿಲಿಟೀಸ್. ನಾನು ನಿಮಗೆ ಎಲ್ಲಾ ಸವಲತ್ತುಗಳನ್ನ ಕೊಡ್ತೀನಿ. ಸರಿ, ಅಂದ್ರೆ ಇಲ್ಲಿ ಬಳಸಿರ್ತಕ್ಕಂಥದ್ದು ಆಫರ್. ನಾ ಎಲ್ಲಾ ಸವಲತ್ತುಗಳನ್ನ ಕೊಡ್ತೀನಿ ಅಂತ ಆಫರ್ ಮಾಡ್ತಾ ಇರೋದು. ಹಾಗಾಗಿ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಆಫರಿಂಗ್. ಯು ವಿಲ್ ಬಿ ಹ್ಯಾಂಡ್ ಟಿಲ್ ಡೆತ್. ನಿನಗೆ ಮೃತ್ಯು ದಂಡ ಕೊಡಲಾಗುತ್ತೆ. ಜಡ್ಜಿ ಯಾವ್ಯಾವ ಹೇಳ್ತನೋ ಅದು ಆರ್ಡರ್ ಅನ್ನೇ. ಆದ್ರೆ ಜಡ್ಜಿ ಹೇಳೋದಕ್ಕೆಲ್ಲ ನಾವು ಆರ್ಡರ್ ಬದಲಾಗಿ ಏನ್ ಮಾಡ್ತೀವಿ? ಕಮಾಂಡೆಡ್. A type of order but given by the judge. ಅದಕ್ಕೆ ಕಮಾಂಡೆಡ್. ಸರಿ, ಸಿಟ್ ಡೌನ್, ಕೂತ್ಕೊಳ್ಳಪ್ಪ. ನಿಮ್ಗೆಲ್ಲ ನೀವು ಹೇಳಿದ್ದು ಬೋರ್ಡ್ ಮೇಲೆ ಬಂದಿತ್ತು. ಸ್ಟ್ಯಾಂಡ್ ಅಪ್, ಎದ್ದು ನಿಂತ್ಕೊಳ್ಳಿ. ಇಲ್ಲಿ ಶಿಕ್ಷಕರು ಏನ್ ಮಾಡಿದ್ದಾರೆ? ನಿಮಗೆ ವಿನಂತಿ ಮಾಡಿದ್ದಾರೇನಾ? ಸಲಹೆ ಕೊಟ್ಟಿದ್ದಾರೇನಾ? ಕಲಿಸ್ತಾ ಇದ್ದಾರೇನಾ? ಇದು ಯಾವುದಿಲ್ಲ, ಆರ್ಡರ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಳಸಿರ್ತಕ್ಕಂತಹ ಈ ವಾಕ್ಯದ ಬಳಕೆಯ ಹಿಂದೆ ಇರತಕ್ಕಂತಹ ಉದ್ದೇಶ ಆದೇಶ ಇದೆ. ಹಾಗಾಗಿ ಆರ್ಡರಿಂಗ್ ಅಂತ ಲ್ಯಾಂಗ್ವೇಜ್ ಫಂಕ್ಷನ್ ಈ ಸೆಂಟೆನ್ಸ್ ನಲ್ಲಿ ಬಳಸಿದ್ದೇನೆ. ಇಲ್ಲಿ ರೇಪು ಇಸ್ ವೆರಿ ಬ್ಯೂಟಿಫುಲ್ ಅಲ್ಲ ರೀ? ಕಾಮನ್ ಬಿಲ್ಲೆ ಬಹಳ ಸುಂದರವಾಗಿದೆ. ಏನ್ ಮಾಡ್ತಾ ಇದ್ದೀರಿ? ನಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಅಂದ್ರೆ ಈ ಒಂದು ವಾಕ್ಯ ಅಭಿಪ್ರಾಯ ವ್ಯಕ್ತಪಡಿಸೋದಕ್ಕೆ ಬಳಸಿದ್ದಿದೆ. ಹಾಗಾಗಿ ಇಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು? ಗಿವಿಂಗ್ ಒಪಿನಿಯನ್. ಪ್ಲೀಸ್ ಜೈ
ಇಲ್ಲಿ ಪ್ಲೀಸ್ ಬಳಸಿದ ವಾಕ್ಯಕ್ಕೆ ರಿಕ್ವೆಸ್ಟಿಂಗ್ ಆಗೋದಿಲ್ಲ. ಊಟಕ್ಕೆ ನಾವು ಕರೀತಾ ಇದ್ದೀವಿ ಅಂದ್ರೆ ಇಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಇನ್ವೈಟಿಂಗ್. ಇಲ್ಲಿ 20 ಕೀಪ್ ಯುವರ್ ಮನಿ ಅಂಡ್ ಗೋಲ್ಡ್ ಸೇಫ್. ನೋಡಿ, ನಿಮ್ಮ ಹಣ ನಿಮ್ಮ ಬಂಗಾರ ಸುರಕ್ಷಿತವಾಗಿ ಇಟ್ಕೊಳ್ಳಿಯಪ್ಪ ಅಂತೆ ಆರ್ಡರ್ ಮಾಡ್ತಾ ಇದ್ದೀವಾ? ಇಲ್ಲ. ವಿನಂತಿ ಮಾಡ್ತಾ ಇದ್ದೀವಾ? ಇಲ್ಲ. ಸಲಹೆ ಮಾಡ್ತಾ ಇದ್ದೀವಿ. ಅಂದ್ರೆ ಈ ಒಂದು ವಾಕ್ಯ ಬಳಸಿದ್ದು ಉದ್ದೇಶ ಅಡ್ವೈಸ್ ಮಾಡೋದಕ್ಕೆ. ಹಾಗಾಗಿ ಈ ವಾಕ್ಯದಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಅಡ್ವೈಸಿಂಗ್. 29 ಯು ಆರ್ ಸಸ್ಪೆಂಡೆಡ್. ನೀನು ಸಸ್ಪೆಂಡ್ಗೊಳ್ಳಲ್ಪಟ್ಟಿದ್ದೀಯ ಅಂದ್ರೆ ಅವನಿಗೊಂದು ಆರ್ಡರ್ ಬಂದಿದೆ, ಸಸ್ಪೆನ್ಷನ್ ಆರ್ಡರ್ ಬಂದಿದೆ. ಅಂದ್ರೆ ಇಲ್ಲಿ ಆರ್ಡರ್ ಕೊಡ್ತಕ್ಕಂತಹ ಉದ್ದೇಶ ಇರುವುದರಿಂದ ಇಲ್ಲಿ ಬಳಸಿರ್ತಕ್ಕಂತಹ ಲ್ಯಾಂಗ್ವೇಜ್ ಫಂಕ್ಷನ್ ಆರ್ಡರಿಂಗ್. ಅಮೆರಿಕಾ ಈಸ್ ವೆರಿ ಪವರ್ಫುಲ್ ಕಂಟ್ರಿ. ನೋಡಿ, ಅಮೆರಿಕ ಬಹಳ ಬಲಶಾಲಿಯಾದ ರಾಷ್ಟ್ರ ಇದ್ದೀರಿ. ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ ಅಂದ್ರೆ ಇಲ್ಲಿ ನಾವು ಅಭಿಪ್ರಾಯ ವ್ಯಕ್ತಪಡಿಸುವ ಉದ್ದೇಶದಿಂದ ಈ ಒಂದು ವಾಕ್ಯವನ್ನು ಬಳಸಿದ್ದೇವೆ. ಹಾಗಾಗಿ ಇಲ್ಲಿ ಬಳಸಿರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಗಿವಿಂಗ್ ಒಪಿನಿಯನ್. ನೋಡಿ, ಹಾಗಾಗಿ ಇನ್ನ 10 ಎಕ್ಸಾಂಪಲ್ ಆಗಿರೋದ್ರಿಂದ ಈ ಒಂದು ಗ್ರಾಮರ್ ಟಾಪಿಕ್ ಸ್ವಲ್ಪ ಇನ್ನಷ್ಟು ಕ್ಲಿಯರ್ ಆಗಿರ್ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಮುಂದಿನ ಎಕ್ಸಾಂಪಲ್ ಅನ್ನ ನೀವೇನೆ ಹೆಚ್ಚಿನ ಪ್ರಾಕ್ಟೀಸ್ ಅನ್ನು ಮಾಡಿಕೊಂಡು ಪರ್ಫೆಕ್ಟ್ ಆಗೋ ಪ್ರಯತ್ನ ಮಾಡಿ. ಧನ್ಯವಾದ.